ಈ ಬಾಡಿಗೆ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಎಂತಹ ಅಯೋಗ್ಯ ಅಂದ್ರೆ ಆತನಿಗೆ ಮದುವೆಯಾಗಿ ಮಕ್ಕಳು ಮಾಡೋ ತಾಕತ್ತಿಲ್ಲ. ಆದ್ರೆ ಮದುವೆ ಮತ್ತು ಮಕ್ಕಳ ವಿಚಾರದಲ್ಲಿ ಆತ ಪ್ರಚೋದನೆ ಮಾಡೋದನ್ನ ಮಾತ್ರ ಬಿಡ್ತಾ ಇಲ್ಲ. ಹಿಂದೂ ಹುಡುಗರು ಅನ್ಯ ಧರ್ಮೀಯರನ್ನ ಮದುವೆಯಾಗುವಂತೆ ಸೂಲಿಬೆಲೆ ಪ್ರಚೋದಿಸಿದ್ದಾನೆ. 3-4 ಮಕ್ಕಳು ಮಾಡಿ ಅಂತಾನು ಕರೆ ಕೊಟ್ಟಿದ್ದಾನೆ. ಈ ಅಯೋಗ್ಯ ಸೂಲಿಬೆಲೆ ಮದುವೆಯೂ ಆಗಲ್ಲ, ಮಕ್ಕಳನ್ನು ಮಾಡಲ್ಲ. ಹಾಗಂತ ಆತ ಬ್ರಹ್ಮಚಾರಿ ಏನೂ ಅಲ್ಲ, ಅವಿವಾಹಿತ ಅಷ್ಟೇ. ಆತನದ್ದು ಏನಿದ್ರು ಅಕ್ರಮಗಳೇ, ಸಕ್ರಮ ಅನ್ನೋದು ಯಾವುದೂ ಇಲ್ಲ. ಇಂತಹ ಅಯೋಗ್ಯರು ಬಂದು ಧರ್ಮ, ದೇಶ, ಸಂಸ್ಕೃತಿ, ಸಂಸ್ಕಾರ ಅಂತ ಪಾಠ ಮಾಡ್ತಾರೆ. ಇದೇ ನಮ್ಮ ದುರಂತ ನೋಡಿ. ಒಂದು ಮದುವೆಯಾಗಿ ಮಕ್ಕಳು ಮಾಡಿ ಸಂಸಾರ ಮಾಡೋಕೆ ರೆಡಿ ಇಲ್ಲದವರು ಬೇರೆಯವರ ಮದುವೆ ಮಕ್ಕಳ ವಿಚಾರದಲ್ಲಿ ಮಾತನಾಡಬಾರದು. ಒಂದು ಸಂಸಾರ ನಿಭಾಯಿಸೋಕೆ ತಾಕತ್ತಿಲ್ಲದ ಆತನಿಗೆ ಬೇರೆಯವರ ಮದುವೆ ಮಕ್ಕಳು ಸಂಸಾರದ ಬಗ್ಗೆ ಮಾತನಾಡೋಕೆ ಯಾವ ನೈತಿಕತೆಯೂ ಇಲ್ಲ. ಈ ಸೂಲಿಬೆಲೆ ಎಂತಹ ಸ್ಯಾಡಿಸ್ಟ್ ಅಂದ್ರೆ ಅಂತರ್ಧರ್ಮೀಯ ವಿವಾಹಗಳನ್ನ ಲವ್ ಜಿಹಾದ್, ಮತಾಂತರದ ಸಂಚು ಅಂತೆಲ್ಲ ಆರೋಪ ಹೊರಿಸ್ತಾ ಇದ್ದ. ಅದೇ ಅಯೋಗ್ಯ ಸೂಲಿಬೆಲೆ ಈಗ ಹಿಂದೂ ಹುಡುಗರು ಅನ್ಯ ಧರ್ಮೀಯ ಹುಡುಗಿಯರನ್ನ ಮದುವೆಯಾಗುವಂತೆ ಕರೆ ಕೊಟ್ಟಿದ್ದಾನೆ. ಹಿಂದೂ ಗಂಡು ಮಕ್ಕಳು ಲವ್ ಜಿಹಾದ್ ಅಂತ ಮಾತಾಡ್ತಾ ಇರಬೇಡಿ, ಹುಡುಗಿ ಸಿಗ್ತಾ ಇಲ್ಲ ಅಂತ ಕೊರಗ್ತಾ ಇರಬೇಡಿ, ಅನ್ಯ ಧರ್ಮದ ಹುಡುಗಿಯರ ಮೇಲೆ ಕಣ್ಣಾಕಿ ಅವರನ್ನ ಪಟಾಯಿಸಿ ಮದುವೆಯಾಗಿ ಅಂತ ಐಡಿಯಾ ಕೊಟ್ಟಿದ್ದಾನೆ. ಅನ್ಯ ಧರ್ಮೀಯರನ್ನ ಹಿಂದೂ ಧರ್ಮಕ್ಕೆ ಗರ್ವಾಪ್ಸಿ ಮಾಡಿಸಿ ಅಂತಾನು ತಲೆಗೆಟ್ಟ ಮಾತುಗಳನ್ನ ಆಡಿದ್ದಾನೆ. ಅದ್ಯಾವ ಗರ್ವಾಪ್ಸಿಯೋ ಈ ಅಯೋಗ್ಯನಿಗೆ ಗೊತ್ತು.